ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಎಲ್ಲಿದ್ದಾಳಪ್ಪ ಇವಳು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಫ್ರೆಂಡ್ಸ್, ನಾನು ಮಲೆನಾಡಲ್ಲಿ ನನ್ನ ಭಾವನ ಮನೆಯಲ್ಲಿ ಇದ್ದೀನಿ. ಇವರು ನನ್ನ ಮೂರನೇ ಭಾವ, ವೆಂಕಟೇಶ್ ಭಾವ. ಇವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ನಮ್ಮ ಹಾಗೆ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ಅದಕ್ಕೆ ನಿಮಗೂ ಅವ್ರ ಮನೆ ತೋರಿಸೋಣ, ಅವ್ರ ಮನೆ ಸೂಪರ್ ಆಗಿದೆ, ಅದಕ್ಕೆ ತೋರಿಸೋಣ ಅಂತ ನಾನು ವಿಡಿಯೋ ಶುರು ಮಾಡಿದೆ. ಬನ್ನಿ ಈಗ ನಾವು ಮನೆ ನೋಡ್ಕೊಂಡು ಬರೋಣ. ಮನೆ ಮುಂದೆ ದಿನ ಬೆಳಿಗ್ಗೆ ನನ್ನ ಅಕ್ಕ ಚಂದದ ರಂಗೋಲಿ ಬಿಡಿಸಿರ್ತಾರೆ. ಎಷ್ಟು ಚಂದ ಇದೆ ನೋಡಿ ರಂಗೋಲಿ ಅಲ್ವಾ? ಬನ್ನಿ, ಇದೀಗ ಓಪನ್ ಸಿಟ್ ಔಟು. ನೀವು ಫ್ರೀ ಟೈಮಲ್ಲಿ ಬೆಳಗಿನ ಹೊತ್ತು, ಸಂಜೆ ಹೊತ್ತು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಅಲ್ಲೆಲ್ಲ ಚೇರ್ಸ್ ಇದೆ. ಹಾಗೆಯೇ ಕತ್ಲೆ ಹೊತ್ತಿಗೆ ಇಲ್ಲಿ ನೋಡಿ ಹಳೆಯ ಕಾಲದ ಲ್ಯಾಟಿನ್ ಇರುತ್ತಲ್ಲ, ಆ ಥರ ಲೈಟ್ ಫಿಕ್ಸ್ ಮಾಡಿದ್ದಾರೆ. ಸಂಜೆ ಹೊತ್ತು ಕೂರಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ರೋಡಲ್ಲಿ ವೆಹಿಕಲ್ಲೆಲ್ಲ ಹೋಗೋದು ನೋಡ್ತಾ ಹೊತ್ತು ಕಳೀಬೋದು. ಹಾಗೆಯೇ ಮನೆ ಒಳಗೆ ಪ್ರವೇಶ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ರಂಗೋಲಿ ಎಷ್ಟು ಚೆನ್ನಾಗಿದೆ ನೋಡಿ. ಬಾಗಿಲಿಗೆಲ್ಲ ಈ ಥರ ರಂಗೋಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ರಂಗೋಲಿ. ಬನ್ನಿ, ಹಾಗೆ ಇದು ಒಳಗೆ ನಾವು ಪ್ರವೇಶ ಮಾಡೋಣ. ಬನ್ನಿ, ಒಳಗೆ ಎಂಟ್ರ್ ಆದ ತಕ್ಷಣ ಫಸ್ಟ್ ಒಂದು ರೂಮ್ ಇದೆ. ಈ ಥರ ಫುಲ್ ದೊಡ್ಡ ರೂಮ್ ನೋಡಿ. ಒಳ್ಳೆ ಬೆಳಕಿಗೆ ದೊಡ್ಡದಾದ 2 ಕಿಟಕಿಗಳಿವೆ. ದೊಡ್ಡ ಸ್ಪೇಷಿಯಸ್ ಮನೆ ಫ್ರೆಂಡ್ಸ್. ಇದು ನಾವು ಪೇಟೆ ಒಳಗೆ ಕೋಳಿಗೂಡಲ್ಲಿ ಜೀವನ ಮಾಡ್ತಾ ಇರ್ತೀವಲ್ವಾ, ಅದಕ್ಕೆ ಹೋಲಿಸಿದ್ರೆ ನಿಮ್ಗೆ ನೋಡಿದರೆ ಹಬ್ಬ ಅಂತ ಅನಿಸ್ಬೇಕು, ಅಷ್ಟು ದೊಡ್ಡ ಮನೆ. ಬನ್ನಿ, ಇಲ್ಲಿಂದ ಇದು ಫಸ್ಟ್ ರೂಮು. ಇದರಿಂದ ನಾವು ಒಳಗಡೆ ಹೋಗೋಣ. ನೋಡಿ, ಬಾಗಿಲಿನ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರಲ್ವಾ, ಮೇಲೆ ಶಂಕರಾಚಾರ್ಯರ ಫೋಟೋ ಇದೆ. ಹಾಗೆಯೇ ಇಲ್ಲಿಂದ ಒಳಗಡೆ ಹೋದರೆ ಹಾಲ್ ಬರುತ್ತೆ. ಬನ್ನಿ, ಹಾಲಿಗೆ ಪ್ರವೇಶ ಮಾಡೋಣ. ಬನ್ನಿ 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 ಬನ್ನಿ. ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಹಾಲ್. ಎಷ್ಟು ದೊಡ್ಡ ಹಾಲ್ ನೋಡಿ. ಈ ಹಾಲಿಗೆ ಮೇಲ್ಗಡೆ ನೋಡಿ ಪೂರ್ತಿ ಮರದ ಮುಚ್ಚಿಗೆ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಪೂರ್ತಿ ಸೀಲಿಂಗ್ ಮುಚ್ಚಿಗೆ ಇದೆ ನೋಡಿ. ಮರದೆಷ್ಟು ಚೆಂದ ಇದೆ ಮೇಲ್ಗಡೆ ಮುಚ್ಚಿಗೆ. ಹಾಗೆ ಗಾಳಿ ಬೆಳಕಿಗೆ ಒಳ್ಳೆ ಕಿಟಕಿ ಇದೆ. ನಮ್ಮ ಭಾವನ ಮನೆ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿ ಇರುತ್ತೆ ಫ್ರೆಂಡ್ಸ್. ನಮಗೆ ತುಂಬ ಇಷ್ಟದ ಮನೆ ಇದು. ನಾವು ಇಡೀ ಕುಟುಂಬ ಸೇರಿ ಸುಮಾರು ಫಂಕ್ಷನ್ಗಳನ್ನು ನಮ್ಮ ಭಾವನ ಮನೆಯಲ್ಲಿ ಇಲ್ಲೇ ಮಾಡ್ತೇವೆ. ದೊಡ್ಡದಾದ ಹಾಲ್ ಇದೆ, ತುಂಬ ಚೆನ್ನಾಗಿರುವಂತಹ ಹಾಲು. ನೋಡಿ ಹೇಗಿದೆ ಅಂತ. ಇವರು ನಮ್ಮ ಮಾವ ಮತ್ತು ಅತ್ತೆ ಶ್ರೀಧರ ಸ್ವಾಮಿಗಳು, ವರದಳ್ಳಿ ಶ್ರೀಧರ ಸ್ವಾಮಿಗಳ ಫೋಟೋ ಇದೆ. ಅಲ್ಲಿ ನನ್ನ ಅಕ್ಕನ ಅಪ್ಪ ಅಮ್ಮ ಅವರ ಫ್ಯಾಮಿಲಿ ಫೋಟೋ ಇದು. ಹಾಲಿಂದ ಒಳಗೆ ಹೋದರೆ ಡೈನಿಂಗ್ ಹಾಲ್ ಬರುತ್ತೆ. ಅದರ ಮೊದಲು ರೈಟ್ ಸೈಡಿಗೆ ಒಂದು ಬೆಡ್ರೂಮ್ ಇದೆ ನೋಡಿ. ಇದೊಂದು ಬೆಡ್ರೂಮು. ನೋಡಿದ್ರಲ್ಲ. ಹಾಗೆ ಈ ಬೆಡ್ರೂಮಿಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಮೇಲೆಲ್ಲ ನೋಡಿ, ಎಲ್ಲ ಮರದ ಮುಚ್ಚಿಗೆ ಇರುವಂತಹ ಮನೆ. ಎಷ್ಟು ಚಂದದ ಮುಚ್ಚಿಗೆ ಇದೆ ನೋಡಿ. ನನಗಿದೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ನಾವು ಯಾವಾಗಲೂ ಇಷ್ಟಪಡುವಂತಹ ಮನೆ ಇದು, ನನ್ನ ಭಾವನ ಮನೆ. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮು ಇದೆ. ಇದು ಅಟ್ಯಾಚ್ಡ್ ಬಾತ್ರೂಮ್. ಹಾಲಿನ ಪಕ್ಕದ ಬೆಡ್ರೂಮ್ ಇದು. ಈಗ ಹಾಲಿಂದ ಹೀಗೆ ಮುಂದೆ ಹೋದರೆ ಡೈನಿಂಗ್ ಹಾಲ್. ಇಲ್ಲಿ ಡೈನಿಂಗ್ ಹಾಲ್ ಇದೆ. ಆ ಕಡೆ ಓಪನ್ ಕಿಚನ್ ಇದೆ. ಹಾಗೆ ಈ ಕಡೆ ದೇವರ ಕೋಣೆ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ದೇವರ ಕೋಣೆ. ಇಲ್ಲಿ ಡೈನಿಂಗ್ ಹಾಲು, ಹಾಗೆ ಇಲ್ಲಿ ಓಪನ್ ಕಿಚನ್.
ಅಡಿಗೆ ಮನೆ ಕಿಟಕಿಯಿಂದ ಹೊರಗಿನ ತೋಟ ಹಸಿರನ್ನು ನೋಡ್ತಾ ಅಡುಗೆ ಮಾಡುವಂತಹ ಭಾಗ್ಯ ಅಲ್ವಾ. ಪೇಟೆಯಲ್ಲಿ ನಮಗೆ ಈ ಥರದ್ದೆಲ್ಲ ಫೆಸಿಲಿಟಿ ಇರುತ್ತಾ? ಯಾವುದೂ ಇರಲ್ಲ ಅಲ್ವಾ. ವಾಹನ ಶಬ್ದದೊಟ್ಟಿಗೆ ಅಡುಗೆ ಮಾಡ್ತೀವಿ. ದೇವರ ಮನೆಯಲ್ಲಿ ಸದಾ ದೀಪ ಉರಿತಾ ಇರುತ್ತೆ, ಗಂಟೆನೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಈ ಡೈನಿಂಗ್ ಹಾಲಿಂದ ಲೆಫ್ಟಿಗೆ ಇನ್ನೊಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್. ಇದು ನನ್ನ ಭಾವ ಮತ್ತು ಅಕ್ಕನ ರೂಮ್. ಇದು ನೋಡಿ ಎಷ್ಟು ವಿಶಾಲವಾದ ರೂಮ್ ಅಂದರೆ ನಿಜವಾಗ್ಲೂ ತುಂಬ ದೊಡ್ಡ ದೊಡ್ಡ ರೂಮ್ಗಳು ಫ್ರೆಂಡ್ಸ್. ಕಿಟಕಿ ನೋಡಿ ನೀವು, ಎಷ್ಟು ದೊಡ್ಡ ಕಿಟಕಿ ಇದೆ. ಇಲ್ಲಿಂದ ನೋಡಿ ಅವರ ತೋಟ ಎಲ್ಲ, ಕಿಟಕಿ ಹೊರಗೆ ತೋಟ ಎಲ್ಲ ಹೇಗೆ ಕಾಣತ್ತಲ್ಲ. ಹಸುರಿನ ಮಧ್ಯದಲ್ಲಿ ಇರುವ ಖುಷಿ ನಮಗೆ ಸಿಗತ್ತಾ ಪೇಟೆಯಲ್ಲಿ? ಸಾಧ್ಯನೇ ಇಲ್ಲ ಅಲ್ವಾ. ನೋಡಿ ಇದು ಫುಲ್ ವಾರ್ಡ್ರೋಬು. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೋಡಿ ಫ್ರೆಂಡ್ಸ್, ಇದು ಬೆಡ್ರೂಮಿಗೆ ಅಟ್ಯಾಚ್ಡ್ ಆಗಿರುವಂತಹ ದೊಡ್ಡ ಬಾತ್ರೂಮ್. ಬನ್ನಿ, ಬೆಡ್ರೂಮಿಂದ ವಾಪಸ್ ಬಂದು ಡೈನಿಂಗ್ ಹಾಲಿಗೆ ಬಂದು ಈಗ ಮುಂದೆ ಹೋದರೆ ಇಲ್ಲಿ ಕಾಮನ್ ಬಾತ್ರೂಮ್ ಇದೆ. ಹಾಗೆ ಈ ಕಡೆ ವಾಷಿಂಗ್ ಮಿಷಿನ್ ಸ್ಪೇಸ್ ಇದೆ, ಈ ಕಡೆ ಸಿಂಕು ಮಿರರ್ ಇದೆ, ಈ ಕಡೆ ಪಾತ್ರೆ ತೊಳೆಯುವ ಸ್ಪೇಸ್ ಇದೆ ನೋಡಿ. ಈ ಕಡೆ ಇಂಡಿಯನ್ ಟಾಯ್ಲೆಟ್ ಇದೆ. ಇಲ್ಲಿ ಓಪನ್ ಮಾಡಿ ನಾವು ಹೊರಗಡೆ ಹೋದರೆ ಈ ಕಡೆ ಎಕ್ಸ್ಟ್ರಾ ಫಂಕ್ಷನ್ ಎಲ್ಲ ಆದರೆ ಅಡುಗೆ ಮಾಡೋಕ್ಕೆ ಸ್ಪೇಸ್ ಇದೆ, ಬೇಕಾದಷ್ಟು ಸ್ಪೇಸ್ ನಿಮಗೆ. ಈ ಕಡೆ ಫುಲ್ ಸ್ಪೇಸ್ ಇದೆ, ಬಟ್ಟೆ ಒಣಗ್ಸೋಕ್ಕೆ ಎಲ್ಲ ಇದೆ. ಹಾಗೆಯೇ ಈ ಕಡೆ ಬಂದರೆ ನೋಡಿ, ಬಟ್ಟೆ ಒಗೆಯೋಕ್ಕೆ ದೊಡ್ಡ ಬಟ್ಟೆ ಒಗೆಯೋ ಕಲ್ಲಿದೆ. ಈ ಕಡೆ ಪಾತ್ರೆ ತೊಳೆಯೋಕ್ಕೆ ಪ್ರತಿಯೊಂದು ವ್ಯವಸ್ಥೆ ಇದೆ. ಹಾಗೆ ಈ ಕಡೆ ನೀರು ಬಿಸಿ ಮಾಡೋ ಒಲೆ ಇದೆ ನೋಡಿ. ಎಲ್ಲ ರೂಮಿನ ಬಾತ್ರೂಮ್ಗಳಿಗೂ ಬಿಸಿ ನೀರು ಬರುತ್ತೆ. ಹಾಗೆ ಸೋಲಾರು ಇದೆ, ಸೋಲಾರಿಂದನೂ ಬಿಸಿ ನೀರು ಬರುತ್ತೆ. ಹಾಗೆ ಇಲ್ಲಿ ವಾಪಸ್ ಬಂದರೆ ಇಲ್ಲೊಂದು ಡೋರ್ ಇದೆ. ಈ ಡೋರ್ ಓಪನ್ ಮಾಡಿದರೆ ನೋಡಿ, ಹಿಂದ್ಗಡೆ ತೋಟಕ್ಕೆ ಹೋಗ್ತೀವಿ ನಾವು. ನೋಡಿ ತೋಟದ ಜಾಗ ತೋರಿಸಿದೆಯಲ್ಲ ನಿಮಗೆ. ತೋಟದ ಕೊನೆಗೆ ಹೊಳೆನೂ ಇದೆ, ತುಂಬ ಚಂದ ಫ್ರೆಂಡ್ಸ್. ನೋಡಿ ಗ್ರೀನರಿ ಗ್ರೀನರಿ, ಎಲ್ಲಿ ನೋಡಿದರೂ ಹಸಿರು. ತುಂಬ ಚಂದ. ಮಳೆನೂ ತುಂಬ ಜಾಸ್ತಿ ಫ್ರೆಂಡ್ಸ್. ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ. ಬನ್ನಿ ಈಗ ಒಳಗಡೆ ಹೋಗಿ ಮೇಲೆ ರೂಮ್ಗಳಿದ್ದಾವೆ, ಮೇಲೆ ಹೋಗೋಣ. ಆವಾಗ ಹಾಲ್ ತೋರಿಸುವಾಗ ನೀವು ಮರದ ಮೆಟ್ಟಿಲು ಮೇಲೆ ಹೋಗೋದು ನೋಡಿರ್ಬೋದು. ಈಗ ಹಾಲಿಗೆ ಹೋಗಿ ನೋಡಿ, ಇಲ್ಲಿ ನನ್ನ ಯಜಮಾನರು, ಭಾವ ಹಾಗೂ ತೀರ್ಥಹಳ್ಳಿ ಭಾವ ಎಲ್ಲರೂ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಮೊಬೈಲ್ ನೋಡ್ತಾ ಇದ್ದಾರೆ. ನೋಡಿ ಮೇಲ್ಗಡೆ ಹೋಗುವ ಮೆಟ್ಲು ನೋಡಿ ಫ್ರೆಂಡ್ಸ್. ಬನ್ನಿ ಬನ್ನಿ ಮೇಲೆ ಹೋಗೋಣ. ಮೇಲ್ ಬಂದರೆ ನೋಡಿ, ಇಲ್ಲೊಂದು ವಿಶಾಲವಾದಂತಹ ಒಂದು ಹಾಲ್ ಇದೆ. ಇಲ್ಲೊಂದು ಬೆಡ್ ಇದೆ. ಈ ಕಡೆ ಪೂರ್ತಿ ಬುಕ್ಸ್ ಇದೆ ನೋಡಿ, ತುಂಬ ಬುಕ್ಸ್ ಇದೆ. ಹಾಗೇನೆ ಇಲ್ಲಿ ಸೀದಾ ಹೋದರೆ ಇನ್ನೊಂದು ಬೆಡ್ರೂಮ್ ಇದೆ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ವಿಶಾಲವಾದಂತಹ ಬೆಡ್ರೂಮು. ಇದಕ್ಕೂ ಅಷ್ಟೇ ಮೇಲ್ಗಡೆ ನೋಡಿ ಪೂರ್ತಿ ಮರದ ಮುಚ್ಚಿಗೆ ಇದೆ ನೋಡಿ, ಎಷ್ಟು ಚಂದ ಇದೆ ಅಂತ. ಈಗದ ಮನೆಗಳಲ್ಲಿ ಇದೆಲ್ಲ ಎಲ್ಲಿ ಸಿಗತ್ತೆ? ನಮಗೆ ನೋಡುವ ಚಾನ್ಸೇ ಇಲ್ಲ. ಈ ಥರದ ಮನೆಗಳು ಎಲ್ಲಿರುತ್ತೆ? ಮುಚ್ಚಿಗೆ ಎಲ್ಲ ಈ ಥರ ಇರೋದೇ ಇಲ್ಲ ಈಗ. ಇವೆಲ್ಲ ಎಷ್ಟು ಮೇಂಟೈನ್ ಮಾಡೋಕ್ಕೂ ತುಂಬ ಕೆಲಸ, ಆದರೆ ಅಷ್ಟೇ ಚಂದ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ. ಈ ಪೆಟ್ಟಿಗೆ ಹೇಗಿದೆ ನೋಡಿ,
ಮರದ ಪೆಟ್ಟಿಗೆ ಎಲ್ಲ ಬಟ್ಟೆಗಳನ್ನೆಲ್ಲ ತುಂಬ ಸಿಕ್ಕತ್ತೆ ನೋಡಿ, ಹೇಗಿದೆ ನೋಡಿ. ತುಂಬ ಅಪರೂಪ ಈ ಥರದ ಬಾಕ್ಸ್ ಎಲ್ಲ ನೋಡ್ಲಿಕ್ಕೆ ಸಿಕ್ಕುದಲ್ವಾ. ಅದರ ಒಳಗಡೆನೂ ತುಂಬಿ ಮೇಲ್ಗಡೆನೂ ನೀವು ಎಷ್ಟು ಬೇಕಿರೋ ಸಾಮಾನು ಇಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ರೂಮಿನ ಅಟ್ಯಾಚ್ಡ್ ಬಾತ್ರೂಮ್, ಕಮೋಡ್ ಇದೆ, ಶವರ್ ಇದೆ, ಆಮೇಲೆ ಬಿಸಿ ನೀರು ಎಲ್ಲ ಬಾತ್ರೂಮ್ಗಳಲ್ಲೂ ಬರುತ್ತೆ ಫ್ರೆಂಡ್ಸ್. ಈ ರೂಮಿಂದ ವಾಪಸ್ಸು ಹೊರಗಡೆ ಬಂದು ಓಪನ್ ಏರಿಯಾಕ್ಕೆ ಬಂದರೆ ನೋಡಿ, ಇಲ್ಲಿಗೆ ಬಂದರೆ ಬಲಗಡೆಗೆ ಇನ್ನೊಂದು ಬಾಗಿಲು ಬರುತ್ತೆ. ಈ ಡೋರ್ ಓಪನ್ ಮಾಡಿದರೆ ನೋಡಿ ಟೆರೆಸ್ ಇದೆ, ಎಷ್ಟು ದೊಡ್ಡ ಟೆರೆಸ್ ಇದೆ ನೋಡಿ ಫ್ರೆಂಡ್ಸ್. ಟೆರೆಸ್ಸಿಗೆ ಮೇಲ್ಪೂರ್ತಿ ಶೀಟ್ ಹಾಕಿದ್ದಾರೆ, ಏನು ಬೇಕಿದ್ರೆ ಒಣಗಿಸ್ಕೊಳ್ಬೋದು, ಬಟ್ಟೆ ಒಣಗಿಸ್ಬೋದು. ಎಷ್ಟು ದೊಡ್ಡದಾದಂತಹ ಟೆರೆಸ್ ನೋಡಿ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನಾನು ನಿಮಗೆ. ಅಡಿಕೆ ಮರಗಳು, ತೋಟ ಎಲ್ಲ ಹೇಗೆ ಕಾಣುತ್ತೆ ನೋಡಿ. ಮನೆ ಎದುರುಗಡೆ ರೋಡ್ ಇರುವ ಕಾರಣ ತುಂಬ ವೆಹಿಕಲ್ ಓಡಾಡುವ ಶಬ್ದ ನಿಮಗೆ ಕೇಳ್ತಾ ಇರ್ಬೋದು, ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಮಧ್ಯ ಮಧ್ಯೆ ನಾನು ಅದೇ ವಾಯ್ಸ್ ಹಾಗೇ ಬಿಟ್ಟಿದ್ದೀನಿ, ಮಧ್ಯೆ ವಾಯ್ಸ್ ತೆಗೆದು. ನಮ್ಮ ಭಾವನ ತೋಟ ಮುಗಿದ ತಕ್ಷಣ ಹೊಳೆ ನೋಡಿ, ಆ ಮರಗಳ ಸಂದಿಯಲ್ಲಿ ನಿಮಗೆ ಕಾಣುತ್ತಲ್ವ ಹೊಳೆ, ತುಂಗಾ ನದಿ ಅದು. ಮರದ ಮೆಟ್ಟಿಲಿನ ಚಂದ ತೋರ್ಸೋಕ್ಕಾಗಿಯೇ ನಾನು ಕೆಳಗೆ ಇಳ್ಕೊಂಡು ಹೋಗೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಮರದ ಮೆಟ್ಟಿಲುಗಳೆಲ್ಲ ತುಂಬ ಅಪರೂಪ ಅಲ್ವ ಈಗ ನೋಡಿ. ಹಾಗೆ ನಾವೆಲ್ಲರೂ ಭಾವನ ಹೆಂಡತಿ, ಇನ್ನೊಬ್ಬರು ಭಾವ, ನಾವಿಬ್ಬರು ಎಲ್ಲ ಭಾವನ ಮನೆ ಮುಂದೆ ನಿಂತಿದ್ದು. ಹಾಗೆ ಎಲ್ಲರೂ ಹೋಟೆಲಿಗೆ ಹೋಗಿ ಚೆನ್ನಾಗಿ ತಿಂದು ಮಜಾ ಮಾಡ್ಕೊಂಡು ಬಂದ್ವಿ ತೀರ್ಥಹಳ್ಳಿಲಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಂಥ ಸೂಪರ್ ಆಗಿರುವಂತಹ ಮಲೆನಾಡಿನ ಪ್ರಕೃತಿಯ ಹಸಿರಿನ ಮಧ್ಯೆ ಇರುವಂತಹ ಮನೆ. ನನ್ನ ಭಾವನ ಮನೆ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಹಾಗಿದ್ರೆ ಏನು ಮಾಡಬೇಕು? ಮಲೆನಾಡು ನೋಡೋದೇ ಚಂದ ಅಲ್ವಾ? ಏನೋ ಪುಣ್ಯ ನಮ್ಮದೆಲ್ಲ, ಮಲೆನಾಡಲ್ಲಿ ಇರುವಂತಹ, ನೋಡುವಂತಹ, ಹೋಗಿ ಬರುವಂತಹ ಭಾಗ್ಯ ನಮ್ಮದು. ಹಾಗಾಗಿ ನಿಮಗೂ ತೋರಿಸೋಣ ಮಲೆನಾಡ ಮನೆನ ಅಂತ ನಾನು ನಿಮಗೆ ನನ್ನ ಭಾವನ ಮನೆಯ ಹೋಮ್ ಟೂರ್ ಮಾಡಿದ್ದು. ಹಾಗಿದ್ರೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.